ಜನರ ಸಹಭಾಗಿತ್ವ, ಜನ ಸಹಕಾರ ಇವೆಲ್ಲ ಏನೂ ಮಾತಾಡಲಿಲ್ಲ ಯಾರು ಕೂಡ. ಹಾಗಾಗಿ ದಸರಾ ಉದ್ಘಾಟನೆಯ ಮೊದಲ ದಿನದ ಸಮಾರಂಭವನ್ನು ಭಾಳ ಕೆಳಮಟ್ಟಕ್ಕೆ ನಮ್ಮ ರಾಜಕಾರಣಿಗಳು ಇಳಿಸಿಬಿಟ್ಟಿರೋದು. ಬಹುಶಃ ಇನ್ನೊಂದು ಆ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಅನ್ನಿಸ್ಬಿಟ್ಟಿದೆ ಎಲ್ಲರಿಗೂ. ಯಾಕೆ ಬೇಕು ಆ ಕಾರ್ಯಕ್ರಮ ಅಲ್ಲಿ? ಹಾಗಾಗಿ ಆ ನಂತರದಲ್ಲಿ ಆ ಕಾರ್ಯಕ್ರಮದಲ್ಲೇ ಸಿದ್ದರಾಮಯ್ಯನವರು ನಾನೇನೂ ತಪ್ಪು ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ ಎಲ್ಲಿ ಯಾಕೆ ಬೇಕಂತ. GT ದೇವೇಗೌಡರು ಅಯ್ಯೋ ನಿನ್ನೆ ಭಾಳ ಪರಾಕ್ರಮ ಅವ್ರದ್ದು. ಏನು ಕೂಗಾಟ, ಕಿರಿಚಾಟ, ಭಾಷಣ. ಸಿದ್ದರಾಮಯ್ಯನವ್ರನ್ನ ಹೊಗಳಿದ್ದು ಯಾಕೆ ಬರೀ ಒಂಥರ ಬೂಟಾಟಿಕೆ. ನನಗನ್ನಿಸ್ತದೆ ಅಷ್ಟೆಲ್ಲ ಸಿದ್ದರಾಮಯ್ಯನವ್ರನ್ನ ಈ GT ದೇವೇಗೌಡ ಹೊಗಳಬೇಕು ಅಂದರೆ ಇವರು ಕೂಡ ಮೂಢ ಫಲಾನುಭವಿ ಇರಬೇಕು. ಅಷ್ಟೆಲ್ಲ ಹೋಗಬೇಕಾದಂಥ ಅವಶ್ಯಕತೆ ಇರಲಿಲ್ಲ ನಿನ್ನೆ ದಿವಸ. ಇಡೀ ಕಾರ್ಯಕ್ರಮವನ್ನೇ ಹೋಲಿಸು ಗೊಂದಲಮಯ ಮಾಡಿಬಿಟ್ಟ GT ದೇವೇಗೌಡರು. ಕ್ಷಮೆ ಇಲ್ಲ ಅದಕ್ಕೆ, ಯಾರು ಕ್ಷಮೆನೇ ಇಲ್ಲ ಅದಕ್ಕೆ ನಿನ್ನೆ ಕಾರ್ಯಕ್ರಮ. ಆ ನಂತರದಲ್ಲಿ ಹಂಪ ನಾಗರಾಜನವರು ಕೂಡ ಅದನ್ನ ಒಂದು ರೀತಿಯಲ್ಲಿ ಅವರು ರಾಜಕೀಯದ ಭಾಷಣನೇ ಮಾಡಾಕ್ಬಿಟ್ರು ನಿನ್ನೆ ದಿವಸ. ಹೀಗೆ ದಸರಾ ಉದ್ಘಾಟನಾ ಕಾರ್ಯಕ್ರಮ ತಮ್ಮ ಬೆನ್ನು ತಟ್ಕೊಳ್ಳೋದು, ತಮ್ಮನ್ನು ತಾವೇ ಹೊಡ್ಕೊಳ್ಳೋದು, ಮಹಾರಾಜರ ಬಗ್ಗೆ ಆಗಲಿ ಚಾಮುಂಡಿ ಬಗ್ಗೆ ಆಗಲಿ ಏನೇನು ಮಾತಾಡ್ದೇನೆ ಅದು ಒಂದು ರೀತಿ ನೀರಸವಾಗಿ ಹೋಯಿತು. ಇಡೀ ದಸರಾ ಕಾರ್ಯಕ್ರಮವನ್ನೇ ಪ್ರಾರಂಭದ ದಿನವೇ ಒಂದು ರೀತಿ ಜನಕ್ಕೆ ಬೇಜಾರು ಬರೋ ಥರ ಮಾಡಾಕ್ಬಿಟ್ರು. ಈಗ ಸರ್ಕಾರ ಬೀಳಿಸೋ ಮಾತು ಯಾರೂ ಹೇಳಿಲ್ಲ. ಯಾರು ಹೇಳಿದ್ದಾರೆ ಸರ್ಕಾರ ಬೀಳಿಸ್ತೀವಿ ಅಂತೇಳಿ? ಸುಮ್ಮನೆ ಇವರೇ ಕುಣಿಯೋದು, ಸರ್ಕಾರ ಬೀಳಿಸ್ತಾ ಇದ್ದಾರೆ.